ಅಶೋಕನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಸಂಬಂಧಪಟ್ಟಿರೋ ನಮ್ಮಿಬ್ರಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ನಿಮ್ಗ್ಯಾಕ ಆ ಚಿಂತೆ? ಆದ್ರೂ ಅವಶ್ಯಕತೆ ಇರೋದೇ ನನ್ಗೆ. ಇವಾಗ ನೀನ್ ಅಶೋಕ್ ಹತ್ರ ಮಾತಾಡ್ಲೇಬೇಕು. ಏನ್ ಮಾತಾಡ್ಬೇಕು? ಆದಷ್ಟು ಬೇಗ ನಮ್ಮಿಬ್ರು ಮದ್ವೆ ಆಗ್ಬೇಕು ಅಂತ ಹೇಳ್ಬೇಕು. ವಿಷಯ ತುಂಬಾ ಗಂಭೀರವಾಗಿದೆ, ನಿರ್ಲಕ್ಷ್ಯ ಮಾಡಕ್ಕಾಗಲ್ಲ. ಹೆಚ್ಚು ಕಮ್ಮಿ ಆದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಬೇಗ ಮದ್ವೆಗೆ ವ್ಯವಸ್ಥೆ ಮಾಡು ಅಂತ ಹೇಳ್ಬೇಕು. ಹಾಗೆಲ್ಲ ನೀವ್ ಹೇಳ್ದಂಗೆ ಮಾಡಕ್ಕಾಗಲ್ಲ. ಇದು ನಮ್ಮಿಬ್ರು ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯ. ಮದ್ವೆ ಅಂದ್ರೆ ಹುಡುಗಾಟ ಅಲ್ಲ. ಯಾವನೋ ದಾರಿಲ್ ಹೋಗೋನ್ ಹೇಳ್ದಂಗೆ ಮದ್ವೆ ಆಗಕ್ಕೆ. ನಿಮ್ಮಿಬ್ರು ವಿಡಿಯೋ ನನ್ನ ಹತ್ರ ಇದೆ ಅನ್ನೋದನ್ನ ಮರ್ತ್ ಮಾತಾಡ್ತಾ ಇದ್ಯಾ? ಅಯ್ಯೋ, ಇದೇ ಆಗೋಯ್ತು. ಮಾತೆತ್ತಿದ್ರೆ ವಿಡಿಯೋ ಇದೆ. ಮಕ್ಳಿಗೆ ಗುಮ್ಮ ಬರ್ತಾನೆ ಅಂತ ಹೆದರಿಸ್ತಾ ಇದೀಯಾ? ಆ ವಿಡಿಯೋ ಇಟ್ಕೊಂಡು ಏನ್ ಮಾಡ್ತೀಯೋ ಮಾಡಯ್ಯ. ಏನಾಗತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಸಮಸ್ಯೆ ಅನ್ನೋದು ಬೀದಿ ನಾಯಿ ತರ, ಹೆದರ್ಕೊಂಡು ಓಡ್ದಷ್ಟು ಅಟ್ಟಿಸ್ಕೊಂಡೇ ಬರುತ್ತೆ. ಎದುರಿಸ್ ನಿಂತ್ರೆ ವಾಪಸ್ ಹೋಗುತ್ತೆ. ನನಗ್ ಬೇಕಾಗಿರೋದು ಅಶೋಕ್ ಶಿವಗಾಮಿ ಬೇರೆ ಆಗೋದು. ಈ ವಿಡಿಯೋನ ಶಿವಗಾಮಿ ಕಳ್ಸಿದ್ರೆ ಸಾಕು, ಅವರಿಬ್ರು ಬೇರೆ ಆಗ್ತಾರೆ. ಆದ್ರೆ ನಿನ್ ಮಗುನ ನಾನ್ ಸುಮ್ನೆ ಬಿಡಲ್ಲ. ಯಾರು ಯಾವ ಕಡೆಯಿಂದ ಬಂದು ಗಾಡಿ ಹತ್ತಿಸ್ಕೊಂಡು ಹೋದ ಅಂತ ಕಂಡು ಹಿಡಿಯೋದಕ್ಕೆ 10 ವರ್ಷ ಬೇಕಾಗತ್ತೆ. ಇನ್ನು ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನಾನೇನ್ ಮಾಡ್ಬೇಕೋ ಅದನ್ನ ನಾನ್ ಮಾಡ್ತೀನಿ. ಬಾಯ್. ಹಲೋ, ಮಾತಾಡ್ತೀನಿ. ನನ್ ಮುಂದೆನೆ ಹೆಡೆ ಎತ್ತಿದ್ರೆ ತಲೆ ಮೇಲೆ ಕುಟ್ ಬಿಡ್ತೀನಿ ಅಂತ ಗೊತ್ತಿಲ್ಲ. ಮೇಡಮ್, 1 ನಿಮಿಷ. ಅಭಿರಾಮಿ ಮೇಡಮು ಇವತ್ತು ಆಫೀಸ್ಗೆ ಬಂದಿರೋ ಖುಷಿಗೆ ಅವ್ರಿಗೇನಾದ್ರೂ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಆದ್ರೆ ನಾವು ಕೊಡೋ ಗಿಫ್ಟು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಅದಕ್ಕೆ ನಿಮಗೆ ಏನ್ ಬೇಕು ಅಂತ ಹೇಳಿದ್ರೆ ನಾವು ಅದನ್ನೇ ತಂದ್ಕೊಡ್ತೀವಿ. ನಂಗೆ ಬೆಲೂನ್ ಬೇಕು. ಕೈಯಿಂದ ಬಿಟ್ರೆ ಮೇಲ್ ಹೋಗುತ್ತಲ್ಲ, ಆ ತರ ಬೆಲೂನ್ ಬೇಕು. ಅದಕ್ಕೆ ದಾರ ಕಟ್ಟಿ ಬಿಟ್ರೆ ಪಟ್ಟಂತ ರೂಫ್ ಗಂಟ್ಕೊಳುತ್ತೆ. ಆಮೇಲೆ ಮತ್ತೆ ಅದನ್ನ ಕೆಳಗೆಳ್ದು ಮತ್ತೆ ಬಿಡ್ತೀನಿ. ಸಖತ್ತಾಗಿರುತ್ತೆ. ಆಯ್ತು ಮೇಡಮ್, ಆ ತರದೊಂದು 10 ಬೆಲೂನ್ ಸಾಕಾ? ಅದೆಲ್ಲ ಏನು ಬೇಡ. ನಿಮ್ಗ್ಯಾಕ್ ತೊಂದ್ರೆ? ಅಯ್ಯೋ, ಇದ್ರಲ್ಲಿ ತೊಂದ್ರೆ ಏನ್ ಬಂತು ಮೇಡಮ್? ನಿಮ್ ತಂಗಿ ನಮಗೂ ತಂಗಿ ಇದ್ದ ಹಾಗಲ್ವಾ? ನಿಮ್ ತರನೇ ಇವ್ರು ನಮಗೂ ಕೂಡ ಬಾಸ್. ಇದ್ರಲ್ಲಿ ನಮಗ್ ಖುಷಿನೇ ಇದೆ. ಮೇಡಮ್, ನಾನ್ ನಿಮ್ಗೇನ್ ತಂದ್ಕೊಡ್ಲಿ? ಶಾಂಭವಿ ದೇವಿ ಫೋಟೋ ತಗೊಂಬನ್ನಿ. ಅಯ್ಯೋ, ನಾನು ಶಾಂಭವಿ ದೇವಿ ದೊಡ್ಡ ಭಕ್ತೆ. ನನಗೆ ಶಾಂಭವಿ ದೇವಿ ಫೋಟೋ ತಗೊಂಡ್ ಬರಕ್ ಹೇಳಿದ್ರ? ಇದು ನೀವ್ ಹೇಳಿರೋದಲ್ಲ, ಆ ದೇವಿನೇ ಹೇಳಿರೋದು. ಮೇಡಮ್, ನಿಮ್ಮ ಹೊಟ್ಟೆಲಿರೋ ಪುಟ್ ಬಾಸ್ ಆರೋಗ್ಯವಾಗಿ ಬೆಳೀಲಿ. ಪುಟ್ ಬಂದ್ಮೇಲೆ ಶಿವಗಾಮಿ ಮೇಡಮ್ ಥರ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀನು ಬೇಗ ಬರ್ಬೇಕಂತೆ. ನಿನ್ಗೋಸ್ಕರ ಒಂದ್ ದೊಡ್ಡ ಆಫೀಸೇ ಕಾಯ್ತಾ ಇದೆ. ನಿಮ್ ಆಫೀಸಲ್ಲಿ ಇರೋರೆಲ್ಲ ತುಂಬಾ ಒಳ್ಳೆಯವರು. ನಾನು ಇನ್ಮೇಲೆ ದಿನ ಆಫೀಸಿಗೆ ಬರ್ತೀನಿ. ಕರ್ಕೊಂಡ್ ಬರ್ತೀಯಾ? ಸರಿ, ಕರ್ಕೊಂಡ್ ಬರ್ತೀನಿ. ರಾಕಿ, ಈ ಲೇಔಟ್ ಪ್ರಾಜೆಕ್ಟ್ ಅಲ್ಲಿ ಕ್ಲೈಂಟ್ ಕೊಟ್ಟಿರೋ ರಿಕ್ವೈರ್ಮೆಂಟ್ ನೋಡಿದ್ರೆ ಕಮ್ಮಿ ಅಂದ್ರೂ 500 ಕೋಟಿ ಪ್ರಾಜೆಕ್ಟ್. ಮಿನಿಮಮ್ 200 to 250 CR ವರೆಗೂ ಪ್ರಾಫಿಟ್ ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೂ ಶಿವಗಾಮಿಗೆ ಈ ಪ್ರಾಜೆಕ್ಟ್ ಹೋಗಬಾರ್ದು. ನಮ್ಮ ಕಂಪ್ನಿಗೆ ಬರಬೇಕು ರಾಕಿ. ಅದಕ್ಕೇನ್ ಮಾಡ್ಬೇಕು ಅಂತ ಈಗಲೇ ಪ್ಲಾನ್ ಮಾಡಬೇಕು. ಈ ಇಡೀ ಪ್ರಾಜೆಕ್ಟ್ ಜವಾಬ್ದಾರಿ ನನಗೆ ಕೊಟ್ಟಿದ್ದಾಳೆ ಶಿವಗಾಮಿ.
ನನ್ನ ಕಂಪ್ನಿಯಿಂದ ಕೊಟೇಶನ್ನ ಬೇಗ ಕಳಿಸ್ತೀನಿ. ಶಿವಗಾಮಿ ಕಂಪ್ನಿ ಕೊಟೇಶನ್ನ ಸ್ವಲ್ಪ ಲೇಟಾಗಿ ಕಳಿಸ್ತೀನಿ. ಜೊತೆಗೆ ಇಲ್ಲಿರೋರು ಯಾರು ಕ್ಲೈಂಟ್ ಜೊತೆ ಕಮ್ಯುನಿಕೇಶನ್ ಮಾಡಕ್ ಬಿಡಬಾರ್ದು. ಕ್ಲೈಂಟ್ ಡೀಟೇಲ್ ಗೊತ್ತಿರೋದು ನನಗೆ, ನಿನಗೆ, ಶಿವಗಾಮಿಗೆ. ನಮ್ದೇನಿದ್ರು ಹೊಡಿ ಬಡಿ ಡೀಲ್ ಮಾಡೋದಷ್ಟೇ. ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಎಲ್ಲ ನೀವೇ ಮಾಡಿ, ಆದ್ರೆ ಹುಷಾರಾಗಿ ಮಾಡಿ. ಈ ವಿಷಯ ಯಾವುದೇ ಕಾರಣಕ್ಕೂ ಲೀಕ್ ಆಗಬಾರ್ದು. ಯಾಕೆಂದ್ರೆ ಈಗಾಗಲೇ 3 ಪ್ರಾಜೆಕ್ಟ್ಸು ಶಿವಗಾಮಿ ಕೈ ತಪ್ಪು ಹೋಗಿದೆ. ಇದು ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ತುಂಬಾ ಡಿಸ್ಟರ್ಬ್ ಆಗ್ತಾರೆ. ನಮ್ಮ ಮೇಲಿರೋ ನಂಬಿಕೆನ ಕಳ್ಕೊಳ್ಳೋ ಸಾಧ್ಯತೆ ಇದೆ. ನನ್ನನ್ನೇ ಬಿಟ್ಟು ಇದನ್ನ ಮಾಡ್ತಿರೋದು ಯಾರು ಅಂತ ಕಂಡುಹಿಡಿ ಅಂತ ಅಪಾಯಿಂಟ್ ಮಾಡ್ಬೋದು. ಹೌದು, ನೀನ್ ಹೇಳೋದು ಕರೆಕ್ಟ್. ಈ ಟೈಮಲ್ಲಿ ಶಿವಕುಮಾರ್ ಅವರು ಇಲ್ಲದೆ ಇರೋದು ನಮಗೆ ತುಂಬಾ ಹೆಲ್ಪ್ ಆಯ್ತು. ಇಲ್ಲಿ ಇಲ್ಲದೆ ಇರ್ಬೋದು, ಆದರೆ ಕಂಪನಿನಲ್ಲೇ ಇದ್ದಾರೆ. ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಲೇ ಇದ್ದಾರೆ. ಯಾವ ಸಮಯದಲ್ಲಿ ಬೇಕಾದರೂ ಶಿವಗಾಮಿ ಮೇಡಮ್ ಅವ್ರನ್ನ ಇಲ್ಲಿ ಕರೆಸ್ಕೋಬಹುದು. ರಾಕಿ, ಇತ್ತೀಚೆಗೆ ನೀನು ಯಾವ ಫಿಲ್ಮ್ ನೋಡಿದೆ? ನಮಗೆ ಸಿನಿಮಾ ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸಲ್ಲ. ನಮ್ಗೇನಿದ್ರು ರಾಜಕೀಯ. ಅಮಿತ್, ಏನು? ಶಿವಗಾಮಿ ಮೇಡಮು ಲೇಔಟ್ ಪ್ರಾಜೆಕ್ಟಲ್ಲಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಹೇಳಿದ್ರಲ್ಲ, ಅದೇನಾದರೂ ಇತ್ತ ಅಂತ ಕೇಳಕ್ಕೆ ಬಂದೆ. ನಾನೇ ಇನ್ನೂ ಆ ರಿಕ್ವೈರ್ಮೆಂಟ್ ಓದಿಲ್ಲ. ಓದಿದ್ಮೇಲೆ ಇಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡೋಣ. ರಾಕಿ, ಬರ್ತೀಯಾ? ಸ್ವಲ್ಪ ಟೀ ಕುಡ್ಕೊಂಬೋಣ. ಸರಿ ಬಾ. ಏನೋ ವಿಷಯ ಮಾತಾಡ್ತಿದ್ರು. ನಾನು ಬಂದ ತಕ್ಷಣ ಟಾಪಿಕ್ಕೇ ಚೇಂಜ್ ಮಾಡಿಬಿಟ್ರು. ಯಾಕೆ? ಅಥವಾ ಇದೆಲ್ಲ ನನ್ನ ಭ್ರಮೇನಾ? ಕೂತ್ಕೋ, ನಿಧಾನ. ಓಕೆನಾ? ಅಭಿ, ನಾನು ನಿನಗೆ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತೀಯಾ? ಕ್ವಶನ್ಸಾ? ನೀನಂತೂ ಈ ನಡುವೆ ಟೀಚರ್ ತರ ಆಡ್ತಿದ್ಯಪ್ಪ. ಅಂದ್ರೆ ನಿನಗೆ ಒಂದಷ್ಟು ಹಳೆ ವಿಷಯಗಳನ್ನ ಕೇಳ್ತೀನಿ, ಅದು ನಿನಗೆ ನೆನಪಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ, ಸರಿನಾ? ಅಷ್ಟೇ ತಾನೇ? ಕೇಳು, ಹೇಳ್ತೀನಿ. ಅಭಿ, ನಾವು ಚಿಕ್ಕ ವಯಸ್ಸಲ್ಲಿ ನೀನು, ನಾನು, ಹರಿಯಣ್ಣ, ಅಮ್ಮ ಎಲ್ಲರೂ ಸೇರ್ಕೊಂಡು ಅಜ್ಜಿ ಊರಿಗೆ ಜಾತ್ರೆಗೆ ಹೋಗ್ತಾ ಇದ್ವಿ. ನೆನ್ಪಿದ್ಯಾ ಏನಾದ್ರೂ?